ಕಂಡೀಷನ್ ಆಫ್ ದಿ ಇಂಡಸ್ ಸಿವಿಲೈಸೇಷನ್ ಅಂತ ಹೇಳಿ. ಅವರ ಆರ್ಥಿಕ ಸ್ಥಿತಿ ಯಾವ ರೀತಿಯಾಗಿತ್ತು ಅಂತ ಹೇಳಿದ್ರೆ ಕೃಷಿ ಇವರ ಪ್ರಮುಖ ಉದ್ಯೋಗವಾಗಿರೋದನ್ನ ನಾವು ಕಾಣಬಹುದು ಅಂತ. ಅಗ್ರಿಕಲ್ಚರ್ ವಾಸ್ ದೇರ್ ಮೇನ್ ಆಕ್ಯುಪೇಷನ್ ಅಂತ ಹೇಳಿ. ಇನ್ನ ಅದರೊಂದಿಗೆ ಪಶುಪಾಲನೆ ಮತ್ತು ಹೈನುಗಾರಿಕೆಯನ್ನು ಸಹಿತ ಅವರು ರೂಢಿಸಿಕೊಂಡಿರೋದನ್ನ ನಾವು ಕಾಣಬಹುದು ಅಂತ. Agriculture was their main occupation, followed by cattle rearing and dairy farming ಅಂತ. ಅದ್ರ ಜೊತೆಗೆ ಇವರಿಗೆ ನೀರಾವರಿಯ ಬಗ್ಗೆನೂ ಸಹಿತ ಏನಾಗಿತ್ತು ಅಂತ ಹೇಳಿದ್ರೆ ಜ್ಞಾನವನ್ನ ಹೊಂದಿದ್ರು ಅಂತ. ದೇ ನ್ಯೂ ದಿ ಆರ್ಟ್ ಆಫ್ ಇರಿಗೇಷನ್ ಅಂತ. ಇವರಿಗೆ ನೀರಾವರಿ ಬಗ್ಗೆನೂ ತಿಳಿದಿತ್ತು ಅಂತ. ಇನ್ನು ಇವರ ಬೆಳೀತಕ್ಕಂತ ಪ್ರಮುಖ ಬೆಳೆಗಳು ಯಾವುವು ಅಂತ ಹೇಳಿದ್ರೆ ಗೋಧಿ, ಬಾರ್ಲಿ, ಬಟಾಣಿ, ಎಳ್ಳು, ಹತ್ತಿಗಳನ್ನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಅತ್ಯಂತ ವಿಪುಲವಾಗಿ ಬೆಳೀತಾ ಇದ್ರು ಅಂತ. ದೇ ಗ್ರೀವ್ ವೀಟ್, ಬಾರ್ಲಿ, ಪೀಸ್, ಸಿಸಮ ಅಂಡ್ ಕಾಟನ್ ಅಬಂಡೆಂಟ್ಲಿ ಅಂತ. ಇನ್ನು ಇದ್ರ ಜೊತೆಗೆ ಉತ್ತಮ ತಳಿಯ ಜಾನುವಾರುಗಳನ್ನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಹಾಲು ಮತ್ತು ಮಾಂಸಕ್ಕಾಗಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸಾಕ್ತಾ ಇದ್ರು ಅಂತ. ಉತ್ತಮ ತಳಿಯ ಜಾನುವಾರುಗಳನ್ನ ಏನ್ ಮಾಡ್ತಾ ಇದ್ರು ಇವರು ಹಾಲು ಮತ್ತು ಮಾಂಸಕ್ಕಾಗಿ ಸಾಕ್ತಾ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ದೇ ರೇರ್ ಫೈನ್ ಬ್ರೀಡ್ ಆಫ್ ಕ್ಯಾಟಲ್ ಬೋತ್ ಫಾರ್ ಮಿಲ್ಕ್ ಅಂಡ್ ಮೀಟ್ ಪರ್ಪಸ್ ಅಂತ ಹೇಳಿ. ಇನ್ನ ಹಸು, ಎಮ್ಮೆ, ಹೋರಿ, ಕುರಿ, ಆಡು, ನಾಯಿ, ಆನೆ, ಒಂಟೆ, ಕೋಳಿ, ಪಕ್ಷಿಗಳನ್ನು ಸಹಿತ ಏನ್ ಮಾಡ್ತಾ ಇದ್ರು ಸಾಕ್ತಾ ಇದ್ರು ಅಂತ. ದೇ ಡೊಮೆಸ್ಟಿಕೇಟೆಡ್ ಅನಿಮಲ್ಸ್ ಲೈಕ್ ಬಫೆಲೋ, ಬುಲ್, ಶೀಪ್, ಗೋಟ್, ಡಾಗ್, ಪಿಗ್, ಎಲಿಫೆಂಟ್, ಕ್ಯಾಮಲ್ ಅಂಡ್ ಫೌಲ್ ಅಂತ. ಇವರು ಕೃಷಿಯನ್ನ ಮುಖ್ಯ ಉದ್ಯೋಗವನ್ನಾಗಿ ಅರಸಿಕೊಂಡಿದ್ರು ಸಹಿತ ಇನ್ನಿತರ ಕುಶಲ ಕೈಗಾರಿಕೆಗಳು ಸಹಿತ ಆಗಿನ ಕಾಲದಲ್ಲಿ ಅಸ್ತಿತ್ವದಲ್ಲಿರೋದನ್ನ ನಾವು ಕಾಣಬಹುದು ಅಂತ. ಸೊ ನೂಲುವುದು, ನೇಯುವುದು, ಬಣ್ಣ ಹಾಕುವುದು, ಕುಂಬಾರಿಕೆ, ಮರಗೆಲಸ, ಲೋಹ ಕೈಗಾರಿಕೆ ಮುಂತಾದವುಗಳು ಏನಾಗಿದ್ದು ಅಂತ ಹೇಳಿದ್ರೆ ಈ ಕಾಲದಲ್ಲಿ ಅಸ್ತಿತ್ವದಲ್ಲಿರೋದನ್ನ ನಾವು ಕಾಣಬಹುದು ಅಂತ. ಡ್ಯೂರಿಂಗ್ ಇಂಡಸ್ ಸಿವಿಲೈಸೇಷನ್ ನಂಬರ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಲೈಕ್ ಸ್ಪಿನ್ನಿಂಗ್, ವೀವಿಂಗ್, ಡೈಯಿಂಗ್, ಪಾಟರಿ, ಕಾರ್ಪೆಂಟರಿ, ಮೆಟಲ್ ಇಂಡಸ್ಟ್ರಿ ಎಕ್ಸೆಟ್ರಾ ಎಕ್ಸಿಸ್ಟೆಡ್ ಅಂತ. ಸಿಂಧು ಜನರಿಗೆ ತೂಕ ಮತ್ತು ಅಳತೆಗಳು ಸಹಿತ ಗೊತ್ತಿತ್ತು ಅಂತ. ಇಂಡಸ್ ಪೀಪಲ್ ನ್ಯೂ ದ ಆರ್ಟ್ ಆಫ್ ವೇಟ್ ಅಂಡ್ ಮೇಜರ್ಸ್ ಅಂತ. ಸೊ ಅವರಿಗೆ ಏನಾಗಿತ್ರಿ ತೂಕ ಮತ್ತು ಅಳತೆಗಳ ಬಗ್ಗೆನೂ ಗೊತ್ತಿತ್ತು ಅಂತ. ಯಾವುದರ ಆಧಾರದ ಮೇಲೆ ಅವರಿಗೆ ತೂಕ ಮತ್ತು ಅಳತೆ ಗೊತ್ತಿತ್ತು ಅಂತ ಹೇಳ್ಬೋದು ಅಂತ ಹೇಳಿದ್ರೆ ಮೆಹೆಂಜೋದಾರೋದಲ್ಲಿ ಕಪ್ಪೆ ಚಿಪ್ಪಿನ ಮತ್ತು ಹರಪ್ಪಾದಲ್ಲಿ ಕಂಚಿನ ತಕ್ಕಡಿ ಪತ್ತೆ ಆಗಿರುವುದರ ಆಧಾರದ ಮೇಲೆ ಅವ್ರು ಏನ್ ಮಾಡ್ತಾ ಇದ್ರಿ ತೂಕ ಮತ್ತು ಅಳತೆಗಳ ಪರಿವೆಯನ್ನ ಅಥವಾ ಜ್ಞಾನವನ್ನ ಹೊಂದಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇನ್ನ ಇದ್ರ ಜೊತೆಗೆ ಇವ್ರಿಗೆ ಏನಾಗಿ ಗೊತ್ತಿತ್ತು ಅಂತ ಹೇಳಿದ್ರೆ ದಶಮಾಂಶ ಪದ್ಧತಿಯ ಜ್ಞಾನ ಸಹಿತ ಏನಾಗಿತ್ತು ಅಂತ ಹೇಳಿದ್ರೆ ಇವರಿಗೆ ಇತ್ತು ಅಂತ. ದೇ ಹ್ಯಾಡ್ ನಾಲೆಜ್ ಆಫ್ ಡೆಸಿಮಲ್ ಸಿಸ್ಟಮ್ ಅಂತ ಹೇಳಿ ಅವರಿಗೆ ದಶಮಾಂಶ ಪದ್ಧತಿ ಬಗ್ಗೆ ಏನಾಗಿದ್ರಿ ಜ್ಞಾನ ಇತ್ತು ಅಂತ. ಇದ್ರ ಜೊತೆಗೆ ಇವರು ಆಂತರಿಕ ಮತ್ತು ಬಾಹ್ಯ ವ್ಯಾಪಾರ ಎರಡನ್ನೂ ಸಹಿತ ಏನ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ ಅಭಿವೃದ್ಧಿ ಪಡಿಸಿಕೊಂಡಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ದೇ ಡೆವಲಪ್ಡ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಟ್ರೇಡ್ ಅಂತ. ಇವರು ಬಾಹ್ಯ ಮತ್ತು ಆಂತರಿಕ ವ್ಯಾಪಾರವನ್ನ ಅಭಿವೃದ್ಧಿ ಪಡಿಸಿಕೊಂಡಿದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ಇನ್ನ ಇವರ ಪ್ರಮುಖ ವ್ಯಾಪಾರಿ ಕೇಂದ್ರಗಳು ಯಾವ್ಯಾವ ಹೋಗಿದ್ದು ಅಂತ ಹೇಳಿದ್ರೆ ಹರಪ್ಪ, ಲೋಥಾಲ್, ಕಾಲಿಬಂಗನ್, ರೂಪ, ಸುರಕೋಟಡ ಮತ್ತು ಚುನ್ಹೋದಾರೋ ಇವೇನಾಗಿದೆ ಅಂತ ಹೇಳಿದ್ರೆ ಅವರ ಪ್ರಮುಖ ವ್ಯಾಪಾರಿ ಕೇಂದ್ರಗಳಾಗಿರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ಹರಪ್ಪ, ಲೋಥಾಲ್, ಕಾಲಿಬಂಗನ್, ರೂಪ, ಸುರಕೋಟಡ ಅಂಡ್ ಚುನ್ಹೋದಾರೋ ದಿ ಮೇನ್ ಸೆಂಟರ್ಸ್ ಆಫ್ ದಿ ಟ್ರೇಡ್ ಅಂತ ಹೇಳಿ. ಇನ್ನ ಇವರು ವಸ್ತು ವಿನಿಮಯ ಪದ್ಧತಿಯ ಮೂಲಕ ವ್ಯಾಪಾರಿ ಚಟುವಟಿಕೆಯನ್ನ ನಡೆಸ್ತಾ ಇದ್ರು ಅಂತ ನಾವಿಲ್ಲಿ ಹೇಳ್ಬೋದು ಅಂತ. ದೇ ಕ್ಯಾರಿಡ್ ಆನ್ ದ ಟ್ರೇಡಿಂಗ್ ಆಕ್ಟಿವಿಟಿ ಥ್ರೂ ಬಾರ್ಟರ್ ಸಿಸ್ಟಮ್ ಅಂತ ಹೇಳಿ ವಸ್ತು ವಿನಿಮಯ ಪದ್ಧತಿ ಮುಖಾಂತರ ವ್ಯಾಪಾರ ಚಟುವಟಿಕೆಯನ್ನ ನಡೆಸ್ತಾ ಇದ್ರು ಅಂತ. ಇನ್ನ ಸಿಂಧು ಮುದ್ರೆಗಳು, ಕಲಾ ಅಚ್ಚುಗಳು ಮತ್ತು ಅವರ ಸಾಮಾನುಗಳು ಎಲ್ಲೆಲ್ಲಿ ದೊರೆತಾವು ಅಂತ ಹೇಳ ಪಶ್ಚಿಮ ಏಷ್ಯಾ, ಈಜಿಪ್ಟ್, ಮೆಸೊಪೊಟೋಮಿಯಾ ಪ್ರದೇಶಗಳಲ್ಲಿ ಏನಾಗ್ಯಾವ ಅಂತ ಹೇಳಿದ್ರೆ ಅವರ ಮುದ್ರೆಗಳು, ಅಚ್ಚುಗಳು ಪತ್ತೆಯಾಗಿರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ಸೊ ಇಲ್ಲಿ ಇಂಡಸ್ ಸೀಲ್ಸ್, ಆರ್ಟ್ ಮೋಟಿವ್ಸ್ ಅಂಡ್ ದೇರ್ ಆರ್ಟಿಕಲ್ಸ್ ಹ್ಯಾವ್ ಬಿನ್ ಡಿಸ್ಕವರ್ಡ್ ಇನ್ ವೆಸ್ಟ್ ಏಷ್ಯಾ, ಈಜಿಪ್ಟ್, ಮೆಸೊಪೊಟೋಮಿಯಾ ಅಂತ. ಸೊ ಇಲ್ಲಿ ಬಾಹ್ಯ ವ್ಯಾಪಾರವನ್ನ ಸಿಂಧು ನಾಗರಿಕತೆಯ ಜನರು ಹಡಗುಗಳ ಮುಖಾಂತರ ಏನ್ ಮಾಡಿಸ್ತಾ ಇದ್ರು ಅಂತ ಹೇಳಿದ್ರೆ ನಡೆಸ್ತಾ ಇದ್ರು ಅಂತ. ಯಾಕೆ ಹಡಗುಗಳ ಇತ್ತು ಅಂತ ಹೇಳಿ ನಾವು
ಗುರುತಿಸ್ತೀವಿ ಅಂತ ಹೇಳಿದ್ರೆ ಗುಜರಾತಿನ ಲೋತಾಲ್ ಅಂತಕ್ಕಂಥ ಪ್ರದೇಶದೊಳಗೆ ಏನಾಗಿದ್ರಿ ಒಂದು ಹಡಗು ಕಟ್ಟೆ ಇರೋದನ್ನ ನಾವು ಕಾಣಬಹುದು ಅಂತ. ಸೊ ಅದ್ರ ಮುಖಾಂತರ ಅವ್ರು ಏನ್ ಮಾಡ್ತಾ ಇದ್ರಿ, ಹಡಗುಗಳ ಮುಖಾಂತರ ಬಾಹ್ಯ ವ್ಯಾಪಾರವನ್ನ ಮಾಡ್ತಾ ಇದ್ರು ಅಂತ. A document at Lothal in Gujarat shows that Indus people carried on external trade through ships ಅಂತ. Internally they had trade links with South India, Rajasthan, Gujarat, etc. ಅಂತ. ಬಾಹ್ಯ ವ್ಯಾಪಾರವನ್ನ ಹಡಗುಗಳ ಮುಖಾಂತರ ಮಾಡಿದ್ರೆ ಆಂತರಿಕ ವ್ಯಾಪಾರ ಯಾರ್ಯಾರ ಜೊತೆಗೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಲ್ಲಿ ದಕ್ಷಿಣ ಭಾರತ, ರಾಜಸ್ಥಾನ್ ಮತ್ತು ಗುಜರಾತ್ಗಳೊಂದಿಗೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಇವರು ಆಂತರಿಕ ವ್ಯಾಪಾರ ಸಂಪರ್ಕವನ್ನ ಹೊಂದಿದ್ರು ಅಂತ. ಇನ್ನಿವರ ಪ್ರಮುಖ ಆಮದುಗಳು ಮತ್ತು ರಫ್ತುಗಳು ಯಾವ್ಯಾವ ಆಗಿದ್ವು ಅಂತ ಹೇಳಿದ್ರೆ ಅಂದ್ರೆ ಅವರು ಯಾವ್ದನ್ನ ಇಂಪೋರ್ಟ್ ಮಾಡ್ಕೋತಾ ಇದ್ರು ಮತ್ತೆ ಯಾವ್ದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳಿ. ದೇ ಎಕ್ಸ್ಪೋರ್ಟೆಡ್ ಐವರಿ, ಗೋಲ್ಡ್, ಬೀಡ್ಸ್, ಟಿಂಬರ್ ಅಂಡ್ ಅದರ್ ಗೂಡ್ಸ್ ಅಂತ ಹೇಳಿ. ಅವರು ಯಾವಗಳನ್ನ ರಫ್ತು ಮಾಡ್ತಾ ಇದ್ರು ಅಂತ ಹೇಳಿದ್ರೆ ದಂತ, ಚಿನ್ನ, ಮುತ್ತು, ಮರದ ದಿಮ್ಮಿ ಇವುಗಳನ್ನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ರಫ್ತು ಮಾಡ್ತಾ ಇದ್ರು ಅಂತ. ಇನ್ನ ಅಮೂಲ್ಯ ಹರಳುಗಳು, ತಾಮ್ರ ಮತ್ತು ತವರಗಳನ್ನ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಆಮದು ಮಾಡ್ಕೊಳ್ತಾ ಇದ್ರು ಅಂತ. ಸೊ ಇಲ್ಲಿ ಏನ್ ಮಾಡ್ತಾ ಇದ್ರು ಇವರು ಇಂಪೋರ್ಟೆಡ್ ಪ್ರೀಸಿಯಸ್ ಸ್ಟೋನ್ಸ್, ಕಾಪರ್ ಅಂಡ್ ಟಿನ್ ಅಂತ. ಬುಲಕ್ ಕಾರ್ಟ್ಸ್, ಡಾಂಕಿ, ಎಲಿಫೆಂಟ್ಸ್ ಅಂಡ್ ಕ್ಯಾಮಲ್ಸ್ ವೇರ್ ಯೂಸ್ಡ್ ಫಾರ್ ರೋಡ್ ಟ್ರಾನ್ಸ್ಪೋರ್ಟೇಷನ್ ಅಂತ. ಸಾರಿಗೆ, ರಸ್ತೆ ಸಾರಿಗೆಗಾಗಿ ಅವರು ಯಾವ ಪ್ರಾಣಿಗಳನ್ನ ಉಪಯೋಗಿಸ್ಕೊಳ್ತಾ ಇದ್ರು ಅಥವಾ ಯಾವ್ದನ್ನ ಬಳಸ್ಕೊಳ್ತಾ ಇದ್ರು ಅಂತ ಹೇಳಿದ್ರೆ ಎತ್ತಿನ ಬಂಡಿ, ಕತ್ತೆ, ಆನೆ ಮತ್ತು ಒಂಟೆಗಳನ್ನ ರಸ್ತೆ ಸಾರಿಗೆಗಾಗಿ ಅವ್ರು ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಬಳಸಿಕೊಳ್ತಾ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ಇನ್ನ ನೆಕ್ಸ್ಟ್ ಬರ್ತಕ್ಕಂಥದ್ದು ಅವರ ಧಾರ್ಮಿಕ ಸ್ಥಿತಿ, ರಿಲಿಜಿಯಸ್ ಕಂಡೀಷನ್ ಆಫ್ ದಿ ಇಂಡಸ್ ಸಿವಿಲೈಸೇಷನ್ ಅಂತ ಹೇಳಿ. ಅವರ ಧಾರ್ಮಿಕ ಸ್ಥಿತಿಗತಿಗಳನ್ನ ತಿಳಿದುಕೊಳ್ಳೋದಕ್ಕೆ ನಮಗೆ ಅತ್ಯಂತ ಸಹಾಯಕವಾಗಿರ್ತಕ್ಕಂಥವು ಯಾವುವು ಅಂತ ಹೇಳಿದ್ರೆ ಅವರ ಮುದ್ರೆಗಳು, ಜೇಡಿ ಮಣ್ಣಿನ ಚಿಕ್ಕ ಪ್ರತಿಮೆಗಳು, ಕಲ್ಲಿನ ಪ್ರತಿಮೆಗಳು ಏನಾಗ್ಯಾವ ಅಂತ ಹೇಳಿದ್ರೆ ಸಿಂಧು ಜನರ ಧಾರ್ಮಿಕ ಜೀವನದ ಮೇಲೆ ಬೆಳಕನ್ನ ಚೆಲ್ತಕ್ಕಂಥ ಕೆಲಸವನ್ನ ಮಾಡ್ತಾವು ಅಂತ. ಸೀಲ್ಸ್, ಟೆರಾಕೋಟಾ ಫಿಗರೇನ್ಸ್, ಇಮೇಜಸ್ ಆಫ್ ದಿ ಸ್ಟೋನ್ಸ್ ನರೇಟ್ ದಿ ರಿಲಿಜಿಯಸ್ ಲೈಫ್ ಆಫ್ ಇಂಡಸ್ ಪೀಪಲ್ ಅಂತ. ಮಾತೃ ದೇವತೆ ಅವರ ಪ್ರಧಾನ ದೇವತೆಯಾಗಿರೋದನ್ನ ನಾವು ಕಾಣಬಹುದು. ಮದರ್ ಗಾಡೆಸ್ ವಾಸ್ ದೇರ್ ಚೀಫ್ ಡೈಟಿ ಅಂತ. ಅದ್ರ ಜೊತೆಗೆ ಅವರು ಶಿವನನ್ನ ಪಶುಪತಿ ಮತ್ತು ಲಿಂಗ ರೂಪದಲ್ಲಿ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಪೂಜಿಸ್ತಾ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ದೇ ವರ್ಷಿಪ್ಡ್ ಶಿವ ಇನ್ ದ ಫಾರ್ಮ್ ಆಫ್ ಪಶುಪತಿ ಅಂಡ್ ಲಿಂಗ ಅಂತ. ಇದ್ರ ಜೊತೆಗೆ ಅವರು ಗಿಡಗಳನ್ನ, ಪಕ್ಷಿಗಳನ್ನ, ಪ್ರಾಣಿಗಳನ್ನ, ಹಾವುಗಳನ್ನು ಸಹಿತ ಏನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಪೂಜಿಸ್ತಾ ಇದ್ರು ಅಂತ. ದೇ ಆಲ್ಸೋ ವರ್ಷಿಪ್ಡ್ ಟ್ರೀಸ್, ಅನಿಮಲ್ಸ್, ಬರ್ಡ್ಸ್ ಅಂಡ್ ಫಿಯರ್ಡ್ ಅಬೌಟ್ ಡೆಮಾನ್ಸ್ ಅಂತ. ಭೂತಗಳ ಬಗ್ಗೆ ಅವರಿಗೆ ಏನಾಗಿತ್ತು ಅಂತ ಹೇಳಿದ್ರೆ ಭಯ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ಇನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಅವರ ಕಲೆ ಮತ್ತು ಮೂರ್ತಿ ಶಿಲ್ಪ ಅಂತ ಹೇಳಿ. ಆರ್ಟ್ ಅಂಡ್ ಸ್ಕಲ್ಪ್ಚರ್ ಆಫ್ ದಿ ಇಂಡಸ್ ಪೀಪಲ್. ಸಿಂಧು ಜನರು ಸೌಂದರ್ಯ ಅಭಿರುಚಿ ಬೆಳೆಸಿಕೊಂಡವರಾಗಿದ್ರು ಅಂತ. ಇಂಡಸ್ ಪೀಪಲ್ ಹ್ಯಾಡ್ ಕಲ್ಟಿವೇಟೆಡ್ ಎಸ್ಥೆಟಿಕ್ ಟೇಸ್ಟ್ಸ್ ಅಂತ. ಅವರಿಗೆ ಏನಾಗಿದ್ರಿ, ಸೌಂದರ್ಯ ಅಭಿರುಚಿಯನ್ನ ಬೆಳೆಸಿಕೊಂಡವರಾಗಿದ್ರು ಅಂತ. ಮುದ್ರೆಗಳು, ಚಿಕ್ಕ ಪ್ರತಿಮೆಗಳು, ತಾಯಿತಗಳು, ಮಡಕೆ ಮತ್ತು ನೃತ್ಯದ ಭಂಗಿಯ ಬಾಲಕಿಯ ಕಂಚಿನ ಮೂರ್ತಿ ಆಗಿರ್ಬೋದು, ಗಡ್ಡದ ಮನುಷ್ಯನ ಮೂರ್ತಿ ಆಗಿರ್ಬೋದು, ಪಶುಪತಿಯ ಚಿತ್ರಗಳಾಗಿರ್ಬೋದು, ಮಡಕೆಯ ಮೇಲಿನ ಆಕರ್ಷಕ ವಿನ್ಯಾಸಗಳಾಗಿರ್ಬೋದು, ಜೇಡಿ ಮಣ್ಣಿನ ಆಟಿಕೆಗಳು ಮತ್ತು ಆಭರಣಗಳು ಇವೆಲ್ಲವನ್ನ ನೋಡಿದಾಗ ಅವರ ಕಲಾ ಕೌಶಲ್ಯಕ್ಕೆ ಇವೇನಾಗ್ಯಾವ ಅಂತ ಹೇಳಿದ್ರೆ ಪ್ರಮುಖ ನಿದರ್ಶನಗಳಾಗಿರೋದನ್ನ ನಾವು ಕಾಣಬಹುದು ಅಂತ. ದ ಸೀಲ್ಸ್, ಫಿಗರೀನ್ಸ್, ಅಮ್ಲೆಟ್ಸ್, pottery and bronze idol of the dancing girl, a statue of bearded man, figures of Pashupati, attractive designs on pottery, terracotta toys and jewelry are example for their artistic skill ಅಂತ. ಸೊ ಅವರ ಸೌಂದರ್ಯ ಅಭಿರುಚಿಗೆ ಅಥವಾ ಕಲಾ ಕೌಶಲ್ಯಕ್ಕೆ ಇವೆಲ್ಲವುಗಳೇನಾಗ್ಯಾವ ಅಂತ ಹೇಳಿದ್ರೆ ನಿದರ್ಶನಗಳಾಗಿರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ಇನ್ನು ಮುದ್ರೆಗಳು ಮತ್ತು ಲಿಪಿಗಳು, ಸೀಲ್ಸ್ ಅಂಡ್ ಸ್ಕ್ರಿಪ್ಟ್ಸ್ ಅಂತ. ಇಲ್ಲಿ more than 3000 seals made of terracotta, ivory, stone are found ಅಂತ. ಜೇಡಿ ಮಣ್ಣು, ದಂತ, ಕಲ್ಲಿನಿಂದ ಮಾಡಿರ್ತಕ್ಕಂಥ 3000ಕ್ಕೂ ಅಧಿಕ ಮುದ್ರೆಗಳೇನಾಗ್ಯಾವ ಅಂತ ಹೇಳಿದ್ರೆ ಸಿಂಧು ನಾಗರಿಕತೆಗೆ ಸಂಬಂಧಿಸಿದಂತೆ ದೊರಕಿರೋದನ್ನು ನಾವಿಲ್ಲಿ ಕಾಣಬಹುದು ಅಂತ.
ಅವುಗಳಲ್ಲಿ ಅನೇಕ ಮುದ್ರೆಗಳು ಚೌಕಾಕಾರ ಇಲ್ಲವೇ ಆಯತಾಕಾರದಲ್ಲಿರೋದನ್ನ ನಾವು ಕಾಣಬಹುದು. ಚೌಕಾಕಾರ ಮತ್ತು ಆಯತಾಕಾರದಲ್ಲಿ ದೊರಕಿರೋದನ್ನ ನಾವು ಕಾಣಬಹುದು ಅಂತ. ಸೊ ಅವು ಗಾತ್ರದಲ್ಲಿ ಏನಾಗ್ಯಾವ ಅಂತ ಹೇಳಿದ್ರೆ ಚಿಕ್ಕದಾಗಿರೋದನ್ನ ನಾವು ಕಾಣಬಹುದು. ಮೋಸ್ಟ್ ಆಫ್ ದೇಮ್ ಆರ್ ಸ್ಕ್ವೇರ್ ಆರ್ ರೆಕ್ಟಾಂಗ್ಯುಲರ್ ಇನ್ ಶೇಪ್ ಅಂಡ್ ಸ್ಮಾಲ್ ಇನ್ ಸೈಜ್ ಅಂತ. ಗಾತ್ರದಲ್ಲಿ ಚಿಕ್ಕ ಆಗ್ಯಾವು ಮತ್ತು ಆಕಾರದೊಳಗೆ ಏನಾಗ್ಯಾವ ಅಂತ ಹೇಳಿದ್ರೆ ಚೌಕಾಕಾರ ಮತ್ತು ಆಯತಾಕಾರದಲ್ಲಿರೋದನ್ನ ನಾವು ಕಾಣಬಹುದು ಅಂತ. ಬಹಳಷ್ಟು ಮುದ್ರೆಗಳ ಮೇಲೆ ಏನಾಗ್ಯಾವ ಅಂತ ಹೇಳಿದ್ರೆ ಹೋರಿ, ಏಕಶೃಂಗಿ, ಆನೆ, ಜಿಂಕೆ, ಮಾನವ ಮತ್ತು ಇತರೆ ಚಿತ್ರಗಳನ್ನ ಏನ್ ಮಾಡಲಾಗಿದೆ ಅಂತ ಹೇಳಿದ್ರೆ ಕೊರೆಯಲಾಗಿದೆ ಅಂತ. ದೇರ್ ಆರ್ finally engraved figures of various animals like bull, unicorn, elephant, antelope, human and other pictograph writing ಅಂತ. ಸೊ ಇಲ್ಲಿ ಏನಾಗ್ಯಾವ್ರಿ ಏಕಶೃಂಗಿ, ಹೋರಿ, ಆನೆ, ಜಿಂಕೆ, ಮಾನವ ಮತ್ತು ಇತರ ಚಿತ್ರಗಳೇನಾಗ್ಯಾವ ಅಂತ ಹೇಳಿದ್ರೆ ಅವುಗಳ ಮೇಲೆ ಕೊರೆಯಲ್ಪಟ್ಟಿವೆ ಅಂತ. ಎಲ್ಲ ಮುದ್ರೆಗಳ ಮೇಲೆ ಚಿತ್ರ ಬರಹ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ಎಲ್ಲ ಮುದ್ರೆಗಳ ಮೇಲೆ ಚಿತ್ರ ಬರಹ ಇದ್ದು ಅವುಗಳನ್ನ ಇನ್ನೂ ಎಲ್ಲರೂ ಒಪ್ಪುವಂತೆ ಓದೋದಕ್ಕೆ ಸಾಧ್ಯ ಆಗಿಲ್ಲ ಅಂತ. ಸೊ ಆಲ್ ಆಫ್ ದೆಮ್ contain pictorial writing which has not been deciphered to the acceptance of all, but it seems that the direction of the writing was right to left ಅಂತ. ಸೊ ಎಲ್ಲರೂ ಒಪ್ಪುವಂತೆ ಓದೋದಕ್ಕೆ ಸಾಧ್ಯ ಆಗದೇ ಇದ್ರೂ ಸಹಿತ ಆ ಬರವಣಿಗೆ ಯಾವ ದಿಶೆಯಲ್ಲಿದೆ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿದೆ ಅಂತ. ಅಂದ್ರೆ ಬಲದಿಂದ ಎಡಕ್ಕೆ ಅವರ ದಿಶೆ ಅಥವಾ ಬರವಣಿಗೆ ಪದ್ಧತಿ ಇರಬಹುದು ಅಂತ ಹೇಳಿ ಇತಿಹಾಸಕಾರರು ಗುರುತಿಸಿರೋದನ್ನ ನಾವು ಕಾಣಬಹುದು ಅಂತ. ಆದ್ರೆ ಇನ್ನೂ ಕೆಲವೊಂದಿಷ್ಟು ಪ್ರಕರಣಗಳೊಳಗೆ ಏನಾಗ್ಯಾವ ಅಂತ ಹೇಳಿದ್ರೆ ಮೊದಲ ಸಾಲು ಬಲದಿಂದ ಎಡಕ್ಕಿದ್ರೆ ಎರಡನೇ ಸಾಲು ಎಡದಿಂದ ಬಲಕ್ಕೆ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ಇನ್ ಸಮ್ ಕೇಸಸ್ ಇಟ್ ವಾಸ್ ಫ್ರಮ್ ರೈಟ್ ಟು ಲೆಫ್ಟ್ ಇನ್ ದ ಫಸ್ಟ್ ಲೈನ್ ಅಂಡ್ ಲೆಫ್ಟ್ ಟು ರೈಟ್ ಇನ್ ದ ಸೆಕೆಂಡ್ ಲೈನ್ ಅಂತ ಹೇಳಿ ಫಸ್ಟ್ ಏನ ಕಂಡಿಡ್ತಾರೆ. ಪ್ರಮುಖವಾಗಿ ಬಲದಿಂದ ಎಡಕ್ಕ ಅವರ ಬರವಣಿಗೆ ಇತ್ತು ಅಂತ ಹೇಳಿ ನಾವು ಕಂಡುಹಿಡಿಯಬಹುದು. ಕೆಲವೊಂದಿಷ್ಟು ಸಂದರ್ಭಗಳಲ್ಲಿ ಏನಾಗೈತೆ ಅಂತ ಹೇಳಿದ್ರೆ ಮೊದಲನೇ ಸಾಲು ಬಲದಿಂದ ಎಡಕ್ಕಿದ್ರೆ ಎರಡನೇ ಸಾಲು ಎಡದಿಂದ ಬಲಕ್ಕೆ ಇರೋದನ್ನ ನಾವಿಲ್ಲಿ ಕಾಣಬಹುದು ಅಂತ. ಸೊ ಈ ರೀತಿಯಾಗಿ ಸಿಂಧು ನಾಗರಿಕತೆಯ ಜನರ ಆರ್ಥಿಕ, ಧಾರ್ಮಿಕ ಸ್ಥಿತಿಗತಿ ಮತ್ತು ಅವರ ಕಲೆ ಮತ್ತು ಮೂರ್ತಿ ಶಿಲ್ಪ ಆಗಿರ್ಬೋದು, ಮುದ್ರೆಗಳು ಮತ್ತು ಲಿಪಿಗಳ ಬಗ್ಗೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಅಧ್ಯಯನವನ್ನ ಮಾಡಿದ್ವಿ ಅಂತ. ಇನ್ನ ಮುಂದಿನ ತರಗತಿ ಒಳಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸಿಂಧು ನಾಗರಿಕತೆ ಯಾವ ರೀತಿಯಾಗಿ ಅವನತಿಯನ್ನ ಹೊಂತು ಅಥವಾ ಅವಸಾನ ಹೊಂತು ಅನ್ನೋದನ್ನ ನೋಡೋಣ. ಅದಾದ ನಂತರ ನೆಕ್ಸ್ಟ್ ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಕ್ವಶನ್ ಆನ್ಸರ್ ಡಿಸ್ಕಷನ್ ಮಾಡೋಣ. ನಾನು ಈಗಾಗಲೇ ಹೇಳಿದಂಗ ಪ್ರತಿಯೊಂದು ಚಾಪ್ಟರ್ ಮುಗಿದ ತಕ್ಷಣ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ 1 ಮಾರ್ಕ್ಸ್, 2 ಮಾರ್ಕ್ಸ್, 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ ಕ್ವಶನ್ ಆನ್ಸರ್ ಗಳನ್ನ ನೋಟ್ ಮಾಡಿ ಇಟ್ಕೋರಿ. ಬುಕ್ಸ್ ಅನ್ನ ಡೌನ್ಲೋಡ್ ಮಾಡ್ರಿ, ಇಲ್ಲ ಹಾರ್ಡ್ ಕಾಪಿ ಏನ್ ಮಾಡ್ಕೊಡ್ರಿ ಅಂತ ಹೇಳಿದ್ರೆ ತಗೊಂಡಿಟ್ಕೋರಿ. ಮತ್ತೆ ನಿಮ್ಗೆ ಪ್ರತಿ ಕ್ಲಾಸ್ ಅಂದ್ರೆ ಪ್ರತಿ ಚಾಪ್ಟರ್ ಮುಗಿದ್ಮೇಲೆ ಏನಿರ್ತೈತಿ ಅಂತ ಹೇಳಿದ್ರೆ ಟೆಸ್ಟ್ ಇರ್ತೈತಿ ಅಂತ. ಸೊ ನಿಮಗೆ ಈ ಚಾಪ್ಟರ್ ಗಳ ಬಗ್ಗೆ ಏನಾದ್ರೂ ಡಿಫಿಕಲ್ಟೀಸ್ ಇದ್ರೆ ಏನ್ ಮಾಡ್ರಿ ಅಂತ ಹೇಳಿದ್ರೆ ಖಂಡಿತವಾಗಿನೂ ನಮ್ಮ ನಂಬರ್ಗೆ ಏನ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ತಿಳಿಸಬಹುದು, ಅಥವಾ ನಾವು ಅದಕ್ಕೆ ನಿಮ್ಗೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಆನ್ಸರ್ ಮಾಡ್ತೀವಿ. ಆಗ ಪ್ರತಿಯೊಬ್ರು ಸಹಿತ ನೋಟ್ಬುಕ್ ದಲ್ಲಿ ಪ್ರತಿ ವರ್ಷ ಯಾವ ರೀತಿಯಾಗಿ ನೀವು ಬುಕ್ ಹಿಂದ್ಗಡೆ ಇರ್ತಕ್ಕಂಥ ಕ್ವಶನ್ ಆನ್ಸರ್ ಗಳನ್ನ ಬರೆದು ಫೇರ್ ನೋಟ್ ಮಾಡಿ, ಆಮೇಲೆ ನಾವು ಕ್ಲಾಸ್ ನಲ್ಲಿ ಇರ್ತಕ್ಕಂಥ ನೋಟ್ಸ್ ಗಳನ್ನ ಏನ್ ಮಾಡ್ತಿರಲ್ಲ ಅದನ್ನ ಕಾಲೇಜ್ ಎಂಟರ್ ಆದ ತಕ್ಷಣನೇ ನಾವು ಪ್ರತಿಯೊಬ್ರು ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಫೇರ್ ಚೆಕ್ ಮಾಡ್ತೀವಿ. ಸೊ ಹಂಗಾಗಿ ನೀವು ಪ್ರತಿಯೊಂದು ವಿಷಯಕ್ಕೂ ಬೇರೆ ಬೇರೆ ಪುಸ್ತಕಗಳನ್ನ ಮಾಡ್ಕೊಂಡು ಅವುಗಳನ್ನ ನೋಟ್ಸ್ ಮಾಡ್ರಿ ಮತ್ತು ಕ್ವಶನ್ ಆನ್ಸರ್ ಗಳನ್ನ ಬರೆದು ಇಟ್ಕೋರಿ. ಸಾಧ್ಯ ಆದ್ರೆ ನಮ್ಮ ಪರ್ಸನಲ್ ವಾಟ್ಸ್ಆಪ್ ನಂಬರ್ ಹಾಕ್ರಿ, ನಾವು ಅದರಲ್ಲೇ ಚೆಕ್ ಮಾಡ್ತೀವಿ. ಇಲ್ಲದೆ ಇದ್ರೆ ನಿಮ್ಮ ಹತ್ರ ಅದನ್ನ ಇಟ್ಕೋರಿ. ಬಂದ ತಕ್ಷಣ ಏನ್ ಮಾಡ್ಬೇಕಾಗತ್ತ ಅಂತ ಹೇಳಿದ್ರೆ ಅದನ್ನ ಕಾಲೇಜಿನೊಳಗ ಸಬ್ಮಿಟ್ ಮಾಡ್ಬೇಕಾಗತ್ತ ಅಂತ. ಸೊ ಇಲ್ಲಿಗೆ ಏನಾಯ್ತು ಅಂತ ಹೇಳಿದ್ರೆ ಈ ಸಿಂಧು ನಾಗರಿಕತೆಗೆ ಸಂಬಂಧಿಸಿದಂತ ಅವರ ಆರ್ಥಿಕ, ಧಾರ್ಮಿಕ ಸ್ಥಿತಿ, ಕಲೆ, ಮೂರ್ತಿಶಿಲ್ಪ, ಮುದ್ರೆ ಮತ್ತು ಲಿಪಿಗಳ ಬಗ್ಗೆ ಏನ್ ಮಾಡಿದ್ವಿ ಅಂತ ಹೇಳಿದ್ರೆ ಅಧ್ಯಯನವನ್ನ ಮಾಡಿದ್ವಿ. ಥ್ಯಾಂಕ್ ಯು.